ರೆಸ್ಟೋರೆಂಟ್ ಸ್ಟೈಲ್ ಗೀ ರೈಸ್ನ ಹೇಗೆ ಮನೇಲೇ ಮಾಡ್ಕೊಳ್ಳೋದು ಸಿಂಪಲ್ಲಾಗಿ ಅಂತ ತೋರಿಸ್ಕೊಡ್ತಿದ್ದೀನಿ. ಕುಕ್ಕರ್ಗೆ ಎಣ್ಣೆ ಮತ್ತು ತುಪ್ಪ, ನಿಮಗೆ ಎಷ್ಟು ತುಪ್ಪ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಇದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ತುಪ್ಪನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ತುಪ್ಪ ಹಾಕಾದ್ಮೇಲೆ ಅದಕ್ಕೆ ಸ್ವಲ್ಪ ಸೋಂಪು, ಪಲಾವ್ ಎಲೆ ಮತ್ತು ಸ್ಟಾರ್ ಅನೀಸು, ಚಕ್ಕೆ, ಲವಂಗ, ಏಲಕ್ಕಿ, ಉದ್ದುದಕ್ಕೆ ಸೀಳಿರುವಂಥ ಮೆಣಸಿನ್ಕಾಯಿ ಒಂದು 3ರಿಂದ 4, ಒಂದು 10 ಗೋಡಂಬಿ, 2 ದಪ್ಪ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಹುರಿಬೇಕು. ಅದಕ್ಕೆ ಬಟಾಣಿ, ಕೊತ್ತಂಬರಿ ಸೊಪ್ಪು, ಪುದೀನ, ಇದು ಕಾಯಿ ಹಾಲು, ನಾನು 1 ಲೋಟ ಕಾಯಿ ಹಾಲು, 2.5 ಲೋಟ ನೀರು, ಅರ್ಧ ಗಂಟೆ ಮುಂಚೆನೇ ನೆನೆಸಿಟ್ಟಿದ್ದಂಥ ಅಕ್ಕಿನ ಹಾಕ್ಕೊಂಡು ಅದರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು 2 ವಿಷಲ್ ಬರ್ಸಿದ್ರೆ ಸಾಕು. ಇವಾಗ ರುಚಿಯಾಗಿ ಹೆಲ್ದಿಯಾಗಿರೋ ಮನೆಯಲ್ಲೇ ಮಾಡಿರೋ ರೆಸ್ಟೋರೆಂಟ್ ಸ್ಟೈಲ್ ಗೀ ರೈಸ್ ರೆಡಿ ಆಗುತ್ತೆ. ಇದು ನಾನ್ ವೆಜ್ ಗ್ರೇವಿ ಇದ್ರಂತೂ ಇನ್ನೂ ಸೂಪರ್ ಆಗಿರುತ್ತೆ. ನಾನಿವತ್ತು ಕಡಲೆಕಾಳು ಗೊಜ್ಜು ಮಾಡಿದ್ದೀನಿ. ಇದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಹೀಗೆ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.